ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಲರ್ನಿಂಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಬೇಸಿಕ್ ಕಂಪ್ಯೂಟರ್ ಲರ್ನಿಂಗ್ ಡೇ 2 ಕ್ಲಾಸಲ್ಲಿ ನಿಮಗೆ ಏನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಬೇಸಿಕ್ ಕಂಪ್ಯೂಟರ್ ಸಿಲೆಬಸಲ್ಲಿ ಡೇ 2 ಅಲ್ಲಿ ಬಂದ್ಬಿಟ್ಟು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಿಮಗೆ ಮೇನ್ ಸಾಫ್ಟ್ವೇರ್ ಬಂದ್ಬಿಟ್ಟು MS ಆಫೀಸ್ ಸಾಫ್ಟ್ವೇರ್. ಅಂದರೆ ನಿಮ್ಮ ಒಂದು ಯಾವುದೇ ಒಂದು ಕಂಪ್ಯೂಟರ್ ಆಗಲಿ ಫ್ರೆಂಡ್ಸ್, ಬೇಸಿಕ್ ಕಂಪ್ಯೂಟರ್ ಆಗಲಿ ಮತ್ತು ಅಡ್ವಾನ್ಸ್ ಕಂಪ್ಯೂಟರ್ ಆಗಲಿ, ಯಾವುದೇ ಒಂದು ಕಂಪ್ಯೂಟರ್ ಇದ್ರೂ ಮೇನ್ ಸಾಫ್ಟ್ವೇರ್ ಬೇಕಾಗಿರುತ್ತಪ್ಪ ಅಂತಂದರೆ MS ಆಫೀಸ್ ಸಾಫ್ಟ್ವೇರ್. ಈ ಒಂದು MS ಆಫೀಸ್ ಸಾಫ್ಟ್ವೇರ್ನ ಯಾವ ರೀತಿ ನಾವು ಇನ್ಸ್ಟಾಲೇಷನ್ ಮಾಡಬೇಕಂತ ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು PDF ಸಾಫ್ಟ್ವೇರ್. ಅಂದರೆ ಇವಾಗ ನೀವು ಏನೇ ಒಂದು ಫೈಲ್ಸ್ ಆಗಲಿ, ಏನೇ ಒಂದು ನಿಮ್ಮೊಂದು ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಲಿ ನೀವು ಓಪನ್ ಮಾಡಬೇಕಪ್ಪ ಅಂತಂದರೆ ಮೇನ್ ಬೇಕಾಗಿರೋದು PDF ಸಾಫ್ಟ್ವೇರ್ ಬೇಕಾಗುತ್ತೆ. ಆ ಒಂದು PDF ಸಾಫ್ಟ್ವೇರ್ ಕೂಡ ಯಾವ ರೀತಿ ನಾವು ಇನ್ಸ್ಟಾಲೇಷನ್ ಮಾಡಬೇಕಂತ ನಾನು ನಿಮಗೆ ಈ ಒಂದು ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ ಯಾವ ರೀತಿ ನಾವು ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲೇಷನ್ ಮಾಡೋದು ಅಂತ. ಇಲ್ಲಿ ನೋಡೋ ಫ್ರೆಂಡ್ಸ್, ನಾನು ಇವಾಗ ಡೆಸ್ಕ್ಟಾಪನ್ನು ಓಪನ್ ಮಾಡಿದ್ದೀನಿ. ನಾನು ಸಾಫ್ಟ್ವೇರ್ಗಳನ್ನ ಎಲ್ಲಿ ಯಾವ ಒಂದು ಫೋಲ್ಡ್ರಲ್ಲಿ ಸೇವ್ ಮಾಡಿರ್ತಲ್ಲ ಆ ಒಂದು ಫೋಲ್ಡ್ರಿಗೆ ಹೋಗಬೇಕಾಗತ್ತೆ. ಆ ಒಂದು ಫೋಲ್ಡ್ರಲ್ಲಿ ಹೋಗಬೇಕಪ್ಪ ಅಂತಂದರೆ ಮೊದಲಾಗಿ ಈ ದಿಸ್ PC ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ನಮ್ಮೊಂದು ಸಾಫ್ಟ್ವೇರ್ಸ್ನ ಎಲ್ಲೆಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ, ಅಂದರೆ ನಮ್ಮೊಂದು ಸಾಫ್ಟ್ವೇರ್ ಇಲ್ಲಿ ತನಕ ನಾವು ಇನ್ಸ್ಟಾಲೇಷನ್ ಮಾಡಿಲ್ಲ, ಅಂದರೆ ಇನ್ಸ್ಟಾಲೇಷನ್ ಬರೀ ನಾವು ಸಾಫ್ಟ್ವೇರ್ನ ನಾವು ಸೇವ್ ಮಾಡಿ ಇಟ್ಟೊಂದಿದೆ. ಅದನ್ನು ಇನ್ಸ್ಟಾಲೇಷನ್ ಮಾಡೋದು ಹೇಗಪ್ಪ ಅಂತಂದರೆ ನಾವು ಡಿಸ್ಕ್ ಯಲ್ಲಿ ಸಾಫ್ಟ್ವೇರ್ಗಳನ್ನ ಸೇವ್ ಮಾಡಿ ಇಟ್ಟಿರ್ತೀನಿ. ನಾನು ಸಪ್ರೇಟಾಗಿ ಸಾಫ್ಟ್ವೇರ್ ಫೋಲ್ಡರ್ನ ನಾನು ಸಾಫ್ಟ್ವೇರ್ ಅಂತಲೇ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಸಪ್ರೇಟಾಗಿ ಸಾಫ್ಟ್ವೇರ್ ಅಂತ ನಾನು ಸೇವ್ ಮಾಡಿರ್ತೀನಿ ಫೋಲ್ಡರ್ ನೇಮು. ಇಲ್ಲಿ ನೋಡೋ ಫ್ರೆಂಡ್ಸ್, ಈ ಒಂದು ಲೋಕಲ್ ಡಿಸ್ಕ್ ಈ ಡ್ರೈವಲ್ಲಿ ನಾನು ಸಾಫ್ಟ್ವೇರ್ ಅಂತ ನಾನು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ. ನಾನು ಸಾಫ್ಟ್ವೇರ್ ಫೋಲ್ಡರ್ಲಿ ಎಲ್ಲ ಸಾಫ್ಟ್ವೇರ್ಗಳನ್ನ ಇರ್ತವೆ. ಈ ಒಂದು ಸಾಫ್ಟ್ವೇರ್ ಫೋಲ್ಡರ್ ಬಂದ್ಬಿಟ್ಟು ಓಪನ್ ಮಾಡ್ತೀನಿ ಇವಾಗ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ಸಾಫ್ಟ್ವೇರ್ ಫೋಲ್ಡರ್ನ ಓಪನ್ ಮಾಡಿದ್ದೀನಿ. ಸಾಫ್ಟ್ವೇರ್ ಫೋಲ್ಡರಲ್ಲಿ ನಾನು ಇವಾಗ MS ಆಫೀಸ್ ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು MS ಆಫೀಸ್ ಫೋಲ್ಡರ್ ಅಂತಿದೆಯಲ್ಲ, ಈ ಒಂದು ಫೋಲ್ಡರಲ್ಲಿ MS ಆಫೀಸ್ ಸಾಫ್ಟ್ವೇರ್ ಇದೆ. ಈ ಒಂದು ಸಾಫ್ಟ್ವೇರಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಸೆಟಪ್ ಫೈಲ್ ಅಂತಿದೆ. ಈ ಒಂದು ಸೆಟಪ್ ಫೈಲ್ ಮೇಲೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ನೀವು ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅದಲ್ಲ, ಇದ್ರ ಮೇಲೆ ಈ ರೀತಿ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಡಬಲ್ ಕ್ಲಿಕ್ ಮಾಡಿ ಕೂಡ ನೀವು ಓಪನ್ ಮಾಡ್ಕೋಬೋದು. ನಾನಿವಾಗ ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ಒಂದು ಫೈಲ್ ಏನಿದೆ, ಈ ಒಂದು ಸಾಫ್ಟ್ವೇರ್ ಏನಿದೆ ಇನ್ಸ್ಟಾಲ್ ಆಗೋಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಆಫೀಸ್ ಫೈಲ್ ಇನ್ಸ್ಟಾಲ್ ಆಗೋಕ್ಕೆ ರೆಡಿ ಆಯಿತು. ಪ್ಲೀಸ್ ವೇಟ್ ವೈಲ್ ಸೆಟಪ್ ಪ್ರಿಪೇರ್ ದಿ ನೆಸೆಸರಿ. ಈ ಒಂದು ಫೈಲ್ ಸೆಟಪ್ ಆಗುತ್ತೆ. ಈ ಒಂದು ಫೈಲ್ಸ್ ಇನ್ಸ್ಟಾಲೇಷನ್ ಮಾಡಬೇಕಪ್ಪ ಅಂತಂದರೆ ಇನ್ಸ್ಟಾಲೇಷನ್ ಪ್ರೊಸೆಸಿಂಗು ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಒಂದು ಇನ್ಸ್ಟಾಲೇಷನ್ ಪೂರ್ತಿ ಮುಗಿಯೋವರೆಗೂ ನೀವು ಚಾರ್ಜಿಂಗ್ನ ನೀವು ಕನೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ಚಾರ್ಜಿಂಗ್ನ ಕನೆಕ್ಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಇದು ಇನ್ಸ್ಟಾಲೇಷನ್ ಆಗುತ್ತೆ. ಇಲ್ಲಾಂದರೆ ಒಂದು ವೇಳೆ ಚಾರ್ಜಿಂಗ್ ಸಿಸ್ಟಮ್ ಆಫ್ ಆಯ್ತು ಅಂದರೆ ಇನ್ಸ್ಟಾಲೇಷನ್ ಪೂರ್ತಿ ಆಗೋದಿಲ್ಲ ಫ್ರೆಂಡ್ಸ್, ಅರ್ಧಂಬರ್ಧ ಆಗುತ್ತೆ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ತೋರಿಸಿದೆ. ಆ್ಯಡ್ ಅವರ್ ರಿಮೂವ್ ಫೀಚರ್ಸ್ ಅಂತ ಇದೆ, ಮತ್ತು ರಿಪೇರ್ ಅಂತ ಇದೆ, ಮತ್ತು ರಿಮೂವ್ ಅಂತ ಇದೆ, ಎಂಟರ್ ಪ್ರಾಡಕ್ಟ್ ಕೀ ಅಂತ ಇದೆ. ಈ ರೀತಿ ತೋರಿಸಿದೆ ಫ್ರೆಂಡ್ಸ್. ನಾನಿವಾಗ ಆ್ಯಡ್ ಅವರ್ ರಿಮೂವ್ ಫೀಚರ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್, ಇವಾಗ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಪ್ರೋಗ್ರೆಸ್ ನಡೀತಾ ಇದೆ. ಈ ಒಂದು ಪ್ರೋಗ್ರೆಸ್ ಕಂಪ್ಲೀಟ್ ಮಾಡಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಒಂದು ಟೈಮ್ ಪ್ರಕಾರ ನೀವು ಈ ಒಂದು ಸಿಸ್ಟಮ್ ಪೂರ್ತಿ ಆಗೋವರೆಗೂ ನೀವು ಏನೂ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗೋವರೆಗೂ ನೀವು ಏನೂ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಕ್ಲಿಕ್ ಮಾಡಿದ್ರೆ ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಏನು ಕ್ಲಿಕ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್. ಈ ಪೂರ್ತಿ ಇನ್ಸ್ಟಾಲೇಷನ್ ಆದಮೇಲೆ ನಿಮಗೆ ನೆಕ್ಸ್ಟ್ ಫಿನಿಶ್ ಅಂತ ಬರುತ್ತೆ. ಫಿನಿಶ್ ಮೇಲೆ ಕ್ಲಿಕ್ ಮಾಡೋದು ಸಾಕು, ಇದು ಸಾಫ್ಟ್ವೇರ್ ಡೈರೆಕ್ಟ್ ಫಿನಿಶ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸಾಫ್ಟ್ವೇರ್ ಫಿನಿಶ್ ಮೇಲೆ ಕ್ಲಿಕ್ ಮಾಡೋ ಸಾಕು, ನಿಮ್ಮೊಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಏನಿದೆಲ್ಲ ಕಂಪ್ಲೀಟಾಗಿ ಫಿನಿಶ್ ಆಗುತ್ತೆ. ಆವಾಗ ನೀವು ನಿಮ್ಮೊಂದು ಸಾಫ್ಟ್ವೇರ್ ನೀವು ರನ್ ಮಾಡ್ಬೋದು. ನಿಮ್ಮೊಂದು ಸಾಫ್ಟ್ವೇರ್ ನಿಮ್ಮೊಂದು MS ಆಫೀಸ್ ಆಗಲಿ, MS ಆಫೀಸಲ್ಲಿ ವರ್ಡ್ ಮತ್ತು ಎಕ್ಸೆಲ್ ಏನೆಲ್ಲ ಯೂಸ್ ಮಾಡ್ಕೋಬೋದಲ್ಲ, ನೀವು ಓಪನ್ ಮಾಡಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡೋ ಫ್ರೆಂಡ್ಸ್, ಪೂರ್ತಿಯಾಗಿ ಇನ್ಸ್ಟಾಲೇಷನ್ ಆದಮೇಲೆ ಇಲ್ಲಿ ಕ್ಲೋಸ್ ಅಂತ ಇರುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ
ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ಇನ್ಸ್ಟಾಲೇಷನ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಸರ್ಚ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ MS ಆಫೀಸ್ MS ವರ್ಡ್ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲಿ ನೋಡ್ಬೋದು MS ಅಂತ ನೀವು ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು MS ವರ್ಡ್ ಬಂತು. MS ವರ್ಡ್ ಈ ಒಂದು ಫೈಲ್ನ ನೀವು ಓಪನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಎಕ್ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಎಕ್ಸೆಲ್ ಓಪನ್ ಆಗುತ್ತೆ, MS ಎಕ್ಸೆಲ್ ಓಪನ್ ಆಗುತ್ತೆ. ಅದಾದಮೇಲೆ ಪವರ್ ಪಾಯಿಂಟ್ ಕೂಡ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು MS ಆಫೀಸಲ್ಲಿ ಏನೇನು ಸಾಫ್ಟ್ವೇರ್ ಬರುತ್ತೆ ಒಟ್ಟು ಓಪನ್ ಆಗುತ್ತೆ. ನಾನು ಇವಾಗ ವರ್ಡ್ ಓಪನ್ ಮಾಡ್ತೀನಿ. ವರ್ಡ್ ಓಪನ್ ಮಾಡಿದ ತಕ್ಷಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ಸಿಸ್ಟಮ್ನ ಈ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆಫೀಸ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು ಫಸ್ಟಿಗೆ ಬ್ಲ್ಯಾಂಕ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನೀವು MS ಆಫೀಸಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನೀವು ಒಂದು ಫೈಲ್ ನಿಮಗೆ ಏನೇನು ರಿಕ್ವೈರ್ಮೆಂಟ್ ಬೇಕೋ ನೀವು ಇದನ್ನು ಟೈಪ್ ಮಾಡಿ ಸೇವ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್, ಈ ಒಂದು ಡಾಕ್ಯುಮೆಂಟ್ ಆಗಲಿ. ಮತ್ತು MS ಆಫೀಸ್ ಬಗ್ಗೆ ನಿಮಗೆ ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ನಿಮಗೆ MS ಆಫೀಸ್ ಬಗ್ಗೆ ಸಪ್ರೇಟಾಗಿ ನಿಮ್ಮ ಸಪ್ರೇಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿಯಾಗಿ ಫ್ರೆಂಡ್ಸ್ ಬೇಸಿಕ್ ಕಂಪ್ಯೂಟರ್ ಕ್ಲಾಸಲ್ಲಿ ಏನೆಲ್ಲ ನೀವು ಕಲಿಬೇಕಪ್ಪ ಅಂತಂದರೆ ಪ್ರತಿಯೊಂದು ಡೀಟೇಲ್ಸು ಈ ಒಂದು ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಇವಾಗ Day 1 ಕ್ಲಾಸು, Day 2 ಕ್ಲಾಸು, ಈ ರೀತಿ Day 3 ಕ್ಲಾಸು, ಪ್ರತಿಯೊಂದು ಕ್ಲಾಸ್ ವಿಡಿಯೋನ ನಮ್ಮ ಒಂದು ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು Day 2 ಕ್ಲಾಸ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ Day 3 ಕ್ಲಾಸಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. Day 3 ಕ್ಲಾಸಲ್ಲಿ ಏನೆಲ್ಲ ಸಿಗುತ್ತಪ್ಪ ಅಂತಂದರೆ ಇಲ್ಲಿ ನೋಡೋ ಫ್ರೆಂಡ್ಸ್, Day 3 ಕ್ಲಾಸಲ್ಲಿ ಏನೆಲ್ಲ ಸಿಗುತ್ತಪ್ಪ ಅಂತಂದರೆ ಕಾಪಿ ಪೇಸ್ಟ್, ಅಂದರೆ ನಿಮ್ಮೊಂದು ಫೈಲ್ಸ್ ಕಾಪಿ ಪೇಸ್ಟ್ ಮಾಡೋದು ಹೇಗೆ, ಮತ್ತು ನಿಮ್ಮೊಂದು ಫೈಲ್ಸ್ನ ಕಾಪಿ ಮಾಡೋದು ಹೇಗೆ, ಪೇಸ್ಟ್ ಮಾಡೋದು ಹೇಗೆ, ಮತ್ತು ನಿಮ್ಮೊಂದು ಫೈಲ್ಸ್ನ ಬೇಡಪ್ಪ ಅಂತಂದರೆ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.